ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಮೊಹರಂ ಹಬ್ಬದ ಪ್ರಯುಕ್ತ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಮುಂಬರುವ ಮೊಹರಂ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತ ಆಚರಿಸುವ ಉದ್ದೇಶದಿಂದ ಸಿಂದಗಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ಗಣ್ಯರಾದ ಮೆಹಬೂಬ್ ಸಿಂದಗಿಕರ್, ಶಿವು ಆಲ್ಮೇಲ್, ಮಾಜಿ ಪುರಸಭೆ ಉಪಾಧ್ಯಕ್ಷರಾದ ರಾಜಣ್ಣ ನಾರಾಯಣಕರ್, ರಜಾಕ್ ಮುಜಾವರ್, ಅಶೋಕ್ ಅಲ್ಲಾಪುರ್, ಮಾಜಿ ಸೈನಿಕ ಶಬ್ಬೀರ್ ಪಟೇಲ್ ಬಿರಾದಾರ್, ಸೈಬಣ್ಣ ಪುರ್ದಾಳ್, ಬಂದೇನವ ಶಹಪುರ್ ಸೇರಿದಂತೆ ಊರಿನ ಅನೇಕ ಹಿರಿಯರು ಹಾಗೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಮೊಹರಂ ಕೇವಲ ಮುಸ್ಲಿಂ ಸಮಾಜದ ಹಬ್ಬವಲ್ಲ, ಇದು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿದೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಭೆ, ಅನಾಹುತ ಅಥವಾ ಅಶಾಂತಿ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸರ್ಕಾರದಿಂದ ಹೊರಡಿಸಲಾದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಹಬ್ಬಗಳು ಶಾಂತಿಯುತವಾಗಿ ನಡೆಯಲು ಸಾಧ್ಯ ಎಂದು ಸಲಹೆ ನೀಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಂದಗಿ ನಗರ ಪೊಲೀಸ್ ಠಾಣೆಯ ಪ್ರೊಫೆಷನರಿ ಪಿಎಸ್ಐ ವಿರೂಪಾಕ್ಷ ಪಾಟೀಲ್ ಹಾಗೂ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ, ಮೊಹರಂ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುವುದು. ಹಬ್ಬದ ದಿನಗಳಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವಿಶೇಷ ಸಂಚಾರಿ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು. ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಹಾಗೂ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ವ್ಯಕ್ತಿಗಳ ಮೇಲೆ ನಿಗಾ ಇಟ್ಟು ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಹಬ್ಬದ ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರ ಕುರಿತು ಮಾಹಿತಿ ಸಂಗ್ರಹಿಸಿ ಅಗತ್ಯವಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೊನೆಯಲ್ಲಿ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿ, ಸೌಹಾರ್ದತೆ ಹಾಗೂ ಪರಸ್ಪರ ಸಹಬಾಳ್ವೆಯ ಸಂದೇಶದೊಂದಿಗೆ ಆಚರಿಸಬೇಕು. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದಾಗ ಮಾತ್ರ ಹಬ್ಬವನ್ನು ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ನಡೆಸಲು ಸಾಧ್ಯ ಎಂದು ತಿಳಿಸಿದರು. ಯಾಕೆ ನಾವು ಹಬ್ಬ ಆಗೋಕ್ಕಿಂತ ಮುಂಚೆ ಯಾಕೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷ ಹಬ್ಬಕ್ಕಿಂತ ಮುಂಚೆ ಯಾಕೆ ಶಾಂತಿ ಸಭೆಯನ್ನು ಆಚರಿಸ್ತೀವಿ? ಏನು ಉದ್ದೇಶ ಏನು? ಶಾಂತಿ ಸಭೆಯನ್ನು ಮಾಡೋದ್ರಿಂದ ಏನು ಲಾಭ? ಯಾಕೆ ಮಾಡಬೇಕು ಅಂತಂದರೆ, ಸಮಾಜದಲ್ಲಿ ಹಬ್ಬ ಆಚರಿಸುವ ಮುಂಚೆ ಸಮಾಜದಾಗ ಹಬ್ಬದ ದಿವಸ ಯಾವುದೇ ಅಹಿತಕರ ಘಟನೆಗಳು, ಸಮಾಜದ ಘಾತಕ ಚಟುವಟಿಕೆಗಳು ನಡೀಬಾರ್ದು. ಅದನ್ನು ಪೊಲೀಸರಷ್ಟೇ ನಿಭಾಯಿಸೋಕ್ಕಾಗಲ್ಲ, ಎಲ್ಲ ಜಾಗದಲ್ಲಿ ಪೊಲೀಸರು ಯಾಕಾಗಲ್ಲ. ಹಾಗಾಗಿ ಜನ ಎಲ್ಲ ಕಡೆ ಇರ್ತಾರೆ. ನೀವೆಲ್ಲರೂ ಆದಂಥ ಅಹಿತಕರ ಘಟನೆಗಳು ನಡೆಯದಂತೆ ನೀವು ನೋಡ್ಕೊಳ್ಬೇಕು. ನಿಮ್ಮದು ಜವಾಬ್ದಾರಿ, ನಮ್ಮದು ಜವಾಬ್ದಾರಿ. ಅದಕ್ಕಾಗಿ ನಾವು ಮೊದಲು ಹಬ್ಬ ಆಗೋಕ್ಕಿಂತ ಮುಂಚೆ ನಿಮ್ಮನ್ನು ಕರೆಸಿ ನೀವು ಒಂದು ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು ಹಬ್ಬ ತುಂಬ ವಿಜೃಂಭಣೆಯಿಂದ ಆಗಬೇಕು, ಅಷ್ಟೇ ಶಾಂತ ರೀತಿಯಿಂದ ಆಗಬೇಕು ಅಂತ ಹೇಳ್ತಾ, ಈ ವರ್ಷ ಏನು ಮೊಹರಂ ಹಬ್ಬ ಆಚರಿಸ್ತೀರಿ ಅದು ಎಲ್ಲ ವರ್ಷಕ್ಕಿಂತ ಈ ವರ್ಷ ಅತಿ ವಿಜೃಂಭಣೆ ಆಗಬೇಕು ಮತ್ತು ಅಷ್ಟೇ ಶಾಂತ ರೀತಿಯಿಂದ ಆಗಬೇಕು ಅಂತ ಹೇಳ್ತಾ ಒಂದು ಎರಡು ಮಾತುಗಳನ್ನು ಪ್ರಮುಖವಾದಂಥ ನಮ್ಮ ಸಿಂದಗಿಯಲ್ಲಿ ಟೋಟಲ್ ಎಷ್ಟು 9 ಕಡೆ ನಮ್ಮ ಪಂಜಾಬ್ ಕೂತ್ಕೋತಾವ, 8 ಕಡೆ ಅಲ್ಲ 4 ಕಡೆ ಡೋಲಿ ಕೊಡ್ತಾವೆ, ಟೋಟಲ್ 8. ಅದರಾಗೆ ಪ್ರಮುಖವಾಗಿ ಖಾಜಾ ಮಸೂತಿ ಆಗಿರ್ಬೋದು, ಸಾಹೇಬ್ರ ಓಣಿ ಆಗಿರ್ಬೋದು, ಹಳೆ ಬಜಾರ್ ಆಗಿರ್ಬೋದು, ಜುಮ್ನಾಳ್ ಓಣಿ, ಆಮೇಲೆ ನಾಲೆ ಹೈದರ್ ಟಕ್ಕೆ ಓಣಿ, ಇಮಾಮ್ ಕಾಶಿಮ, ಆಮೇಲೆ ಕರ್ಜಿಗಿ ಮಸೂತಿ ಅವರಾಗಿರ್ಬೋದು, ಹುಸೇನ್ ಪಾಷಾ ಆಗಿರ್ಬೋದು, ಅಬ್ಬಾಸ್ ಅಲಿ ಪಂಜಿ ಇಲ್ಲೊಂದಾಗಿದೆ. ನೆಕ್ಸ್ಟ್ ಡೋಲಿ ಅದು ಸಾಹೇಬ್ರ ಓಣಿಯಾಗ ಸಿಂದಗಿ, ಆಮೇಲೆ ಪಟ್ಟಣದ ಜುಮ್ನಾಲ್ ಓಣಿ, ಆಮೇಲೆ ಬಜಾರದಲ್ಲಿ ಮತ್ತು ಟಕ್ಕೆ ಓಣಿ. ಇಷ್ಟೆಲ್ಲ ಇದ್ರಾಗ ಇರತಕ್ಕಂಥ ಮಾಹಿತಿ. ಇದ್ರಾಗ ನಾವು ಯಾರ್ಯಾರಿಗೆ ಪ್ರಯಾರಿಟಿ ಎಷ್ಟು ಕೊಡಬೇಕು, ಏನೇನು ಮಾಡ್ಬೇಕು ಅಂತೇಳಿ ನಮ್ಮ ಹಳೆಯ ರೆಕಾರ್ಡ್ಸ್ ಪ್ರಕಾರ ನಾವು ಅಟೆಂಡ್ ಮಾಡ್ತೀವಿ. ನಿಮಗೆಲ್ಲ ಮತ್ತೊಂದು ಧನ್ಯವಾದ ಹೇಳ್ತೀನಿ. ಬಕ್ರೀದ್ ಹಬ್ಬದಾಗೆಲ್ಲ ಭಾಳ ಶಾಂತಿಯುತವಾಗಿ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀರಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಧನ್ಯವಾದ ತಿಳಿಸ್ತೀನಿ. ಈ ಮೊಹರಂ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದಿರಿ. ನಾನು ತಿಳಿದಟ್ಟು ಹೇಳ್ಬೇಕಂತಂದ್ರೆ ಮೊಹರಂ ಹಬ್ಬ ತಮಗೆಲ್ಲ ತಿಳಿದ್ರಂಗೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಸ್ಪೆಷಲಿ ಉತ್ತರ ಕರ್ನಾಟಕದಾಗ ಅದನ್ನು ಯಾವ ಥರ ಹಬ್ಬ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಮುಖವಾಗಿ ಹೇಳ್ತಕ್ಕಂಥ ಮಾನ್ಯ ನಮ್ಮ ಡಿ ಜಿ ಸಾಹೇಬ್ರು, ಅಜಿ ಸಾಹೇಬ್ರು ಅಂತ ಒಂದು ಕೊಟ್ಟಿರ್ತಾರೆ ಹಬ್ಬಗಳನ್ನು ಯಾವ ಥರ ನಿರ್ವಹಣೆ ಮಾಡ್ಬೇಕಂತೇಳಿ ನಮ್ಮ ಠಾಣೆ ವತಿಯಿಂದ ಆಗಿರ್ತೈತಿ. ಆ ಥರ ನಾವು ಅಟೆಂಡ್ ಮಾಡ್ತೀವಿ. ಇನ್ನು ಸಮಾಜದಾಗ ಏನಾರು ಗಲಭೆ ಎಬ್ಸ್ತಕ್ಕಂಥ ಸಮಾಜಘಾತಕ ಶಕ್ತಿಗಳ ಬಗ್ಗೆನೂ ಕೂಡ ನಾವು ನಿಗಾ ವಹಿಸಿದ್ದೀವಿ. ಸ್ಪೆಷಲಿ ಪೊರತಲ್ಲ ಕಮ್ಮನಲ್ಗುಂಡ ಲಾಸ್ಟ್ 2013 ಆಗಿರ್ತಾರೆ. ಕೆಲವೊಂದು ಜನ ಅದಾರ ನಮ್ಮ ಲಿಸ್ಟಲ್ಲಿ ಹಿಂದೂ ಮತ್ತು ಮುಸ್ಲಿಮಲ್ಲಿ ಗಲಾಟೆಯಲ್ಲಿ ಯಾರು ಭಾಗವಹಿಸಿರ್ತಕ್ಕಂಥ ಅವರೆಲ್ಲರೂ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ, ಕೆಲವೊಂದು ಜನ ಇನ್ನೂ ಕಂಟಿನ್ಯೂ ಇದ್ದಾರೆ. ಅಂಥವ್ರ ಬಗ್ಗೆ ನಾವು ನಿಗಾ ಇರ್ತೀವಿ. ಹಬ್ಬ ಹರಿದಿನಗಳು ಬಂದಾಗ ಅವ್ರಿಗೆ ಏನೇನು ವಿಶೇಷ ಎಚ್ಚರಿಕೆ ಕೊಡಬೇಕು, ಏನೇನು ಠಾಣೆ ವತಿಯಿಂದ ಏನೇನು ಮಾಡಬೇಕು, ಅವ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ಏನೇನು ತೊಗೋಬೇಕು ಅಂತೇಳಿ ಅವನ್ನೆಲ್ಲ ನಾವು ಕ್ರಮಗಳು ತೊಗೊಂಡಿರ್ತೀವಿ. ಇನ್ನು ಮೇನ್ ಇಂತರ್ತಕ್ಕಂಥ ತಾವು ಯಾವ ಟೈಮ್ದಲ್ಲಿ ಏನಾಗ್ತೈತೆ ಅಂತೇಳಿ ನಿಮ್ಮ ಜೊತೆ ಅಪ್ಡೇಟ್ ಇರ್ತೀವಿ. ಇನ್ನೊಟ್ಟಿಗೆ ಅಷ್ಟು ಕೆಲವೊಂದು ಜನ ಪ್ರಮುಖರು ಹೇಳಿದ್ರು, ಮೇನ್ ಪಂಜಾಬ್ ಮತ್ತು ಡೋಲಿ ಕುಡ್ಸಾರೋ ಬಂದಿಲ್ಲ, ಇಲ್ಲಿ ಉಳಿದವ್ರು ಅಷ್ಟೇ ಹಿರಿಯರು ಬಂದಿರ್ತಾರೆ ಅಂತ ಹೇಳಿದ್ರಿ. ಬಟ್ ಅನಿವಾರ್ಯ ಕಾರ್ಯಗಳು ಬಂದಾರೋ ಗೊತ್ತಿಲ್ಲ, ಅಥವಾ ತಾವು ಹೇಳಿದಂಗೆಲ್ಲ ಸಿಚುವೇಶನ್ ಬಂದಿರೋಕ್ಕಿಲ್ಲ. ನಾವು ಖುದ್ದಾಗಿ ನಾವೇ ವಿಸಿಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಏನೇನು ಮಾಡ್ತಾರೆ, ಏನೇನು ಪಾತ್ರಗಳೆಲ್ಲ ತಿಳ್ಕೊಂಡು ಅಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ನಾನು ಮಾಡ್ತೀವಿ. ಇನ್ನೆಲ್ಲ ತಾವು ತಿಳಿದಂಗೆ ಮೇನ್ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳಿದ್ರು.
ಏನಾರ ಒಂದು ಬರ್ತಿರ್ತಾವೆ, ಏನಾರ ಒಂದು ಚಪ್ಪಲಿ ಹಾರ ಹಾಕಿನ ಮೋಸ ಹಾಕಿನ ಅವೆಲ್ಲ 108 ಬರ್ತಿರ್ತಾವೆ, ಅಂಥವಕ್ಕೆಲ್ಲ ಅವುಗಡೆ ಕುಡಿದು ಬೇಡ. ಆಮೇಲೆ ಮೇನ್ ಖುದ್ದಾಗಿ ನೋಡ್ದು ಬರ್ರಿ. ಒಂದು ವಿಡಿಯೋ ಬಂದ ತಕ್ಷಣ ಅದು ಸಿಂದಿಗೆ ಅಂತ ಎಡಿಟ್ ಮಾಡಿ ಹಾಕಿರೋ ಜನಕ್ಕೆ ಸಿಂದಿಗೆನ ಅಂದ್ಬಿಡ್ತಾರೆ. ಆ ವಿಡಿಯೋ ನಮ್ಮ ಸಿಂದಿಗೆ ಅದು ಐತೋ ಏನು ಹೊರಗಿಂದ ಐತೋ ಅನ್ನೋದು ನೋಡ್ಬೇಕು ಮೊದಲು. ಯಾಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರು ಹಿರಿಯರಿದ್ದೀರಿ, ಯಾವ ಮೂಲೆಗೆ ಏನೈತಿ, ಯಾವ ಮಸೀದಿಗೆ ಏನೈತಿ, ಕಟ್ ಯಾವ್ದು ಅನ್ನೋದು ಎಲ್ಲ ಗೊತ್ತಾಗ್ತಾವೆ. ಇದು ನಮ್ಮದು ಐತಿ ಅಂಥವು ಯಾರು ಇತ್ತಂದ್ರೆ ಇಫ್ ಇನ್ ಕೇಸ್ ಆಫ್ ಏನೇ ಗ್ರೂಪ್ ಅಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡೋದು. ಇದು ಸಿಂದಗಿ ಪಟ್ಟಣದಲ್ಲ, ಇದು ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥ ಕೃತ್ಯ ಐತಿ, ಇದನ್ನು ನಿಶ್ಚಿತವಾಗಿ ಇದು ನಮ್ದಲ್ಲ ಅಂತ ಏನಾರು ಒಬ್ರು ಕಮೆಂಟ್ ಹಾಕಿದ್ರೆ ಅಲ್ಲಿ ಇಮಿಡಿಯೇಟ್ಲಿ ಒಂದು ರಿಪ್ಲೈ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಸುಮ್ ನೋಡಿ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಇದು ಹೌದು ನಮ್ಮಲ್ಲಿ ಆಗಿರುತ್ತೆ ಅಂತೇಳಿ ಒಂದಾಗಿ ಹೋಗಿಬಿಡ್ತಾವೆ. ಅಂತ ಒಂದು ಸಾಮಾಜಿಕ ಜಾಲತಾಣ ಆಗೋದು ಬೇಡ. ಮತ್ತು ಆವತ್ತಿನ ದಿನ ಮಂದ ಕುಡಿದು ಗಲಾಟೆ ಮಾಡ್ತಕ್ಕಂಥವ್ರು ಅಂಥದ್ದೆಲ್ಲ ಅವಕಾಶಗಳಿಗೆ ನಾವು ಇರ್ತೀವಿ. ಆಮೇಲೆ ಬಂದೋಬಸ್ತ್ ಇರ್ತಕ್ಕಂಥದ್ದು ಮೇನ್ ಅಂಥದ್ದು ಏನು ಡ್ರೋನ್ ಸಿಸ್ಟಮ್ ಅಂದಾಗ ಮಾಡಿ ಮೊಜರೇಟ್ ಮಾಡೋಂಥದ್ದು ಏನಿಲ್ಲ ಅನ್ಸುತ್ತೆ. ಮೇ ಬಿ ಅಷ್ಟು ಜನ ಏನು ಭಾಳ ಜನ ಸೇರ್ತಾರ, ಅವತ್ತಿನ ದಿನದಾಗ ಸೇರಿದ್ರೆ ನಾವು ಮಾಡ್ತೀವಿ. ಆಮೇಲೆ DRVC ವೆಹಿಕಲ್ ಒಂದು ತರಿಸಿರ್ತೀವಿ, ಅದ್ರ ತಕ್ಕಂಗೆ ಬಂದೋಬಸ್ತ್ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ. ಇನ್ನೂ ಸಾಕಷ್ಟು ವಿಷಯಗಳು ಇರ್ತಾವೆ, ಅಂಥವೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ. ಹಿರಿಯರ ಸಮ್ಮುಖದಾಗ ನಮ್ಮ